ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಲೋನ್ ಕಂಟಿನ್ಯೂ ಟಾಟಾ 407 ಗಾಡಿ ನೋಡ್ತಿದ್ರು ನೋಡಿ ವೀಕ್ಷಕರೇ, ಲೋನ್ ಕಂಟಿನ್ಯೂಗೂ ಸಹ ಇದೆ, ಇಲ್ಲ ಫುಲ್ ಕ್ಯಾಶ್ ಅಂದರೂ ಫುಲ್ ಕ್ಯಾಶ್ಗೂ ಸಹ ಇದೆ ವೀಕ್ಷಕರೇ. ಆದಷ್ಟು ಶೋರೂಮ್ ಗಾಡಿ ತೊಗೊಳ್ಳೋರು ಒಮ್ಮೆ ಈಗ ವಿಡಿಯೋ ನೋಡಿ ನಿಮಗೆ ಆದಷ್ಟು ಶೋರೂಮ್ ಗಾಡಿ ತೊಗೊಳ್ಳೋ ಬದಲು ಈ ಗಾಡಿ ತೊಗೊಬೋದಂತ ಬೆಸ್ಟ್ ಅನಿಸುತ್ತೆ ನಿಮಗೆ ವೀಕ್ಷಕರೇ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ, ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ಟಚ್ ಮಾಡಿ ಅದೇನಾದರೂ ಓಪನ್ ಆಗಲಿ ಅಂದರೆ ಆ ವಿಡಿಯೋ ಲಿಂಕ್ನ ಕಾಪಿ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಮತ್ತು ಡೀಟೇಲ್ಸ್ ಇರೋಂಥ ಒಂದು ವಿಡಿಯೋನೇ ಓಪನ್ ಆಗುತ್ತೆ. ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಎಲ್ಲಿ ಕಳಿಸಿರೋದು ಸರ್? ಅದು 6 ತಿಂಗಳಾಗಿದೆ ಸರ್ ಗಾಡಿ ಬಂದು. ಗಾಡಿ ಯಾವ್ದು ಹೇಳಿ? 407 ಅಂತ 4 ವೀಲ್. ಓಕೆ, ಟಾಟಾದಲ್ಲಿ 407 4 ವೀಲ್ ಗಾಡಿ ಅನ್ನೋದು? ಹಾಂ ಹೌದು. 407 ಗೋಲ್ಡ್ ಅಲ್ಲ? ಹಾಂ 407 ಗೋಲ್ಡ್. ಓಕೆ, ಬರೀ 6 ತಿಂಗಳ ಗಾಡಿನ ಸರ್ ಅದು? 6 ತಿಂಗಳ ಗಾಡಿ ಸರ್ ಅದು. ಓಕೆ, ಈಗ ಅಂದರೆ ಓನರ್ ನೀವೇನಾ? ಹಾಂ ನಾವೇ ಸರ್. ಓಕೆ, ಗಾಡಿ ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇತ್ತು? ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಬರೀ ಅದು 9,000 ಓಡಿದೆ, ಅಲ್ಲೇ ಕಿಲೋಮೀಟ್ರ್ ಹಾಕಿದ್ದೀವಿ ಅದನ್ನು. ಬರೀ 9,000? ಹಾಂ, ಬರೀ ಒಂದು ತಿಂಗಳು ಓಡಿಸಿರೋದು ಅದು ನಮ್ಮ ಕಂಪ್ನಿಗೆ ತಗೊಬಂದು. ಓಕೆ, ಸೇಲ್ ಮಾಡೋ ತಿಂಗಳು ಕಂತು ಕಟ್ಟಕ್ಕೆ ಆಗ್ತಾಯಿಲ್ಲ ಅಮೌಂಟ್ ಕೊಟ್ಬಿಡುವ ಅಂತ. ಕೆಲಸ ಇದ್ದಿದ್ದು ಕೆಲಸ ಇಲ್ಲ, ಹಂಗಾಗಿ ವಾಪಸ್ ಕೊಡ್ತಾ ಇದ್ದೀವಿ ಅದನ್ನು. ಓಕೆ, ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್ ನೀವು ಹಂಗಾರೆ? ಸರ್ ಅದು 10 ಮುಕ್ಕಾಲಿಗೆ 14.5 ಲಕ್ಷ ರೂಪಾಯಿ ಶೋರೂಮ್ ಆನ್ ರೋಡ್ ಪ್ರೈಸ್ ಇರೋದು ಅದು. ಹಾಂ ಹಾಂ, 14.5 ನಾವು 3.5 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ದೀವಿ. ಓಕೆ, ಇನ್ನು 10 ಮುಕ್ಕಾಲಿಗೆ ಲೋನ್ ಹಾಕಿ ಕೊಟ್ಟಿದ್ದಾರೆ ಅವರು. ಹ್ಞೂ ಹ್ಞೂ, ತಿಂಗಳಿಗೆ 24,400 ರೂಪಾಯಿ 500 ರೂಪಾಯಿನ ಕಟ್ಟದ, 24,500 ಕಟ್ಟತಾರ. ಓಕೆ, 59 ಕಂತು ಹಾಕಿದ್ದಾರೆ. ಓಕೆ, 59ರಲ್ಲಿ ನಾವು ಈಗ 5 ಕಂತು ಕಟ್ಟಿದ್ದೀವಿ. ಹ್ಞೂ, ಇನ್ನು ಏನು ನಾಳಿದ್ರಲ್ಲಿ ಪುನಃ ಇನ್ನೊಂದು ಕಂತು ಕಟ್ಟಬೇಕು, 6ನೇ ಕಂತು. ಓಕೆ, ಈಗ ಅದರಲ್ಲಿ 3.5 ಕಟ್ಟಿರೋದ್ರಲ್ಲಿ 1.5 ಲಕ್ಷ ಬೇಡ, ಮತ್ತೆ ಈಗ ಕಟ್ಟಿರೋ ಕಂತು ಬಿಟ್ಬಿಡ್ತೀವಿ. ಓಕೆ, 2 ಲಕ್ಷ ಕೈ ಕೊಟ್ಬಿಟ್ಟು ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋಗ್ಲಿ. ಓಕೆ, ಇಲ್ಲ ಫುಲ್ ಸೇಲೆ ಮಾಡಿಸ್ಕೊತೀನಿ ಅಂದರೆ 12.5 ಲಕ್ಷ ಕೊಟ್ಬಿಟ್ಟು ಗಾಡಿಯವ್ರ ಹೆಸರು ತಗೊಳ್ಳಿ ಅವರು. ಓಕೆ, ಅಂದರೆ 2 ಆಪ್ಷನ್ಸ್ ಇದಾವೆ, ತಗೊಳ್ಳೋರು ಯಾವ್ದು ಬೇಕಾದ್ರೆ ತೊಗೊಬೋದು. ಹಾಂ, ಆ ಥರ ಮಾಡ್ಬೋದು. ಈಗ ಅವ್ರಿಗೆ ಹೆಚ್ಚು ಕಮ್ಮಿ 3.5 ಲಕ್ಷ ರೂಪಾಯಿ ಮಿಕ್ಕುತ್ತೆ ಅವ್ರಿಗೆ. ಹ್ಞೂ ಹ್ಞೂ ಹ್ಞೂ, ಶೋರೂಮ್ಗೂ ಇದಕ್ಕೂ ನಮ್ಮ ತವೆ 3 ಲಕ್ಷ ರೂಪಾಯಿ ಗಂಟೆ ಸೇವ್ ಆಗುತ್ತೆ ಅವ್ರಿಗೆ. ಓಕೆ, ಅದು ಹೊಸ ಗಾಡಿ ಏನು ಓಡಿಲ್ಲ ಸರ್, ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ ಗಾಡಿ. ಓಕೆ, ಈಗ ತಗೊಂಡ್ಮೇಲೆ ಏನಾದರೂ ಫಿಟ್ಟಿಂಗ್ಸ್ ಎಕ್ಸ್ಟ್ರಾ ಅಂತ ಏನಾದರೂ? ಏನು ಮಾಡಿಸಿಲ್ಲ ಸರ್, ನಾವು ಅದು ಕೆಲಸಕ್ಕೆ ಅರ್ಜೆಂಟ್ ತಗೊಬಂದ್ವು. ಹ್ಞೂ ಹ್ಞೂ, ಅಲ್ಲಿ ತಗೊಬಂದು ಅಲ್ಲಿ ಕಂಪ್ನಿಗೆ ಹಾಕೋಷ್ಟರಲ್ಲಿ ಇಲ್ಲಿ ನಮ್ಗೆ ಗಾಡಿದು ಡಾಕ್ಯುಮೆಂಟ್ಸ್ ಬರೋದು ಲೇಟ್ ಆಗೋಯ್ತು. ಹ್ಞೂ, ಅದು ನಂಬರ್ ಪ್ಲೇಟ್ ಕೊಟ್ಟು ನಂಬರ್ ಪ್ಲೇಟ್ ಅದು ಫೋಟೋ ಹೊಡೆದು ಕಳಿಸಿ, ಅದಾದ್ಮೇಲೆ 15-20 ದಿವಸ ಆದ್ಮೇಲೆ ಡಾಕ್ಯುಮೆಂಟ್ಸ್ ಬರೋದು. ಓಕೆ, ಅದರಿಂದ ಅಲ್ಲಿ ಅಷ್ಟೊತ್ತಿಗೆ ಅವ್ರು ಅರ್ಜೆಂಟಲ್ಲಿ ಇದ್ರಂತ ಬೇರೆ ಅವ್ರಿಗೆ ಗಾಡಿ ಹಾಕಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಬಿಟ್ರು ಅದನ್ನು. ಓಕೆ, ಈಗ ಹಂಗಾಗಿ ನಮ್ಗೆ ಕೆಲಸ ವೇಸ್ಟ್ ಆಯಿತು. 1 ತಿಂಗಳು ಮಾತ್ರ ಓಡಿಸೋದು, ಹ್ಞೂ, 4 ತಿಂಗಳು 5 ತಿಂಗಳು ಆಯ್ತು ನಿಲ್ಲಿಸಿ ಹಂಗೆ ಇದೆ. ಈಗ ಬೇರೆ ರೈತರಲ್ಲಿ ಹಾಕಿದ್ವು, ಅವರು ಯಾರು ಕೇಳಿದ್ರು ಸರಿಯಾಗಿ ಅದು ಅಡ್ಜಸ್ಟ್ ಆಗಲಿಲ್ಲ. ಹ್ಞೂ ಹ್ಞೂ ಹ್ಞೂ, ಅದಕ್ಕೆ ಈಗ ನಿಮ್ಮ ಹತ್ರ ಒಂದ್ಸಲ ನೋಡ್ಬಿಟ್ಟು ಕೊಡೋಕೆ ಕೊಟ್ಬಿಡೋಣ ಅಂತೇಳಿ ಹಾಕಿದ್ದೀನಿ ಸರ್ ಅಲ್ಲಿ. ಸರಿ ಸರಿ, ಗಾಡಿ ಇರೋದೆಲ್ಲಿ ಸರ್ ಇದು? ಈಗ ಮಂಡ್ಯ ಜಿಲ್ಲೆ ಮಳವಳ್ಳಿ ಸರ್ ಅದು. ಮಂಡ್ಯ ಹತ್ರ ಮಳವಳ್ಳಿನಾ? ಹಾಂ ಮಳವಳ್ಳಿ ಟೌನ್. ಓಕೆ ಓಕೆ ಸರ್, ಅಂದರೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಎಲ್ಲಿದ್ದ ಬಂದರೂ ಕೊಡ್ತೀರಾ ಅಗ್ರಿಮೆಂಟ್ ಮಾಡ್ಕೊಂಡು ಹೆಂಗೆ? ಹಾಂ ನೋಡ್ಬೋದು ಸರ್ ಆ ಥರ. ಓಕೆ, ಅಂದರೆ ಹೊಸ ಗಾಡಿ ಅಲ್ವಾ? ಹಾಂ, ಅದು ಹೊಸ ಗಾಡಿ ಅಲ್ವಾ ಅದು? ಈಗ ನಮ್ಮ ಲೋನ್ನ ಕಂಟಿನ್ಯೂ ಮಾಡ್ಬೇಕಂತ ಏನಿಲ್ಲ, ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಬಿಟ್ಟು ಅವರು ಆ ಅಮೌಂಟ್ಗೆ ಅವ್ರು ಬೇಕಾದ್ರೆ ಅವ್ರ ಹೆಸರು ಲೋನ್ ಮಾಡಿಸ್ಕೊಂಡು ಹೋಗ್ಬೋದು ಅದನ್ನು. ಓಕೆ ಓಕೆ, ಆ ಥರ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ ಅದು. ಇಲ್ಲ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ಅದೇನು ಮಾಮೂಲಿ ಒಂದು ಬಿಗಿ ಬಂದೋಬಸ್ತ್ ಮಾಡ್ಕೊಟ್ಬಿಟ್ಟು ಲೋನ್ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅದೇ ಲೆಕ್ಕನೇ ಬೀಳುತ್ತೆ. ಅವ್ರು ಮಾಡಿಸ್ಕೊಂಡ್ರು ಅದೇ ಲೆಕ್ಕನೇ, ನಮ್ಮ ತಾವು ಕಂಟಿನ್ಯೂ ಮಾಡಿದ್ರು ಅದೇ ಲೆಕ್ಕನೇ ಬೀಳುತ್ತೆ ಅವ್ರಿಗೆ. ಓಕೆ ಸರಿ ಸರ್, ನಂಬರ್ ಇದೆ ಹಾಕಿರ್ಲ ಹಂಗಾರೆ? ಹಾಂ ಈ ನಂಬರ್ ಹಾಕಿ ಸರ್, ಈ ನಂಬರ್ ಮತ್ತು ಇನ್ನೊಂದು ನಂಬರ್ ಹಾಕಿ 999. ಓಕೆ, ಅದು 2 ಹಾಕಿರ್ತೀನಿ ತೊಗೊಳ್ಳಿ. ಹಾಂ 2 ನಂಬರ್ ಹಾಕಿ ಸರ್. ಸರಿ ಸರ್, ಓಕೆ.